ನೀವು ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದಿರಿ, MA ಮಾಡಿದ್ದೀರಿ, ಕಾಲೇಜ್ ಲೆಕ್ಚರ್ ಆಗಿದ್ದಿರಿ, 2 ವರ್ಷ ಸರ್ವಿಸ್ ಆಗಿದೆ. ಹೋಗಿ ಈ ಫೀಲ್ಡಿಗೆ ಯಾಕೆ ಬಂದ್ರಿ? ಆ ವಯಸ್ಸಿನಲ್ಲಿ ಏನೇ ಆದರೂ ಏನೋ ಒಂದು ಮಾಡಬೇಕು ಅನ್ನೋದೊಂದಿತ್ತು, ತುಡಿತಾ ಇತ್ತು ಅಷ್ಟೇ. ಬೇರೆ ಯಾವುದೂ ಕೆಲಸಗಳಿಲ್ಲದೆ ಇದ್ದಾಗ ಯಾವ ಕೆಲಸ ಆದರೂ ಸರಿ ಅಂತ ಮಾಡೋಕ್ಕೆ ಶುರು ಮಾಡಿದ್ದಷ್ಟೇ. ಸಿನಿಮಾ ಅದೊಂದು ಸಮಸ್ಯೆ ಇತ್ತು, ಜನಗಳ ಜೊತೆ ಕೆಲಸ ಮಾಡೋದು ಸ್ವಲ್ಪ ಸಮಸ್ಯೆನೇ ಇತ್ತು. ಹೆಂಗೋ ಇಲ್ಲೂ ಅಷ್ಟೇ, ಸಿನಿಮಾ ಯಾವ್ದಾದ್ರು ಟೀಮ್ ಇಷ್ಟ ಆಗಲ್ಲ ಅಂದರೆ ಒಪ್ಕೊಂಬಿಟ್ಟು ಸಿಗಾಕೊಂಬಿಟ್ರೆ ನಾನು ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇರ್ತೀನಿ. ಮುಗಿದಲ್ಲಿಂದ ಆಚೆಗೆ ಬಂದರೆ ಸಾಕು ಅಂತ. ಜೊತೆಗೆ ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಇದು ಶಾರ್ಟ್ ಟರ್ಮ್ ಕೆಲಸ, ಇಷ್ಟು ದಿವಸ ಅವ್ರ ಜೊತೆ ಹೆಂಗೋ ಹೇಗಿದ್ರೆ ಸಾಕು. ಅವ್ರು ಶೋಭಾ ಅಂತ ಅವ್ರ ಹತ್ರ ಹೋದೆ. ಅವರು ಏನ್ರಿ ಹಿಂಗಿದ್ದೀರಾ, ನೋಡಿದ್ರೆ ವಿಲನ್ ರೋಲ್ ಮಾಡ್ತೀರಿ ನೀವು, ತುಂಬ ಸಾಫ್ಟ್ ಆಗಿದ್ದೀರಾ. ಮಾಡ್ತೀವಿ ಮೇಡಮ್ ಅಂತಂದ್ರೆ ಅವ್ರು ಬರೀ ಹೇಳಿ ಹಿಂಗೆ ಅವ್ರನ್ನ ಅಟ್ಟಿಸ್ಕೊಳೋದು ಒಂದು ರೋಲ್ ಮಾಡಿದ್ರು. ಅದೇ ಫಸ್ಟ್ ರೋಲ್ ಆ್ಯಕ್ಚುಲ್ ಆಗಿ ಹೇಳಬೇಕು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ರು, ಹೋದ್ರು ಅವರು. ಅವ್ರನ್ನ ನೋಡಿ ನನಗೆ ಕಾನ್ಫಿಡೆನ್ಸ್ ಬಂತು. ಅಪ್ಪ ಹೆಂಗೆ ಅಂದರೆ 2-3 ಜನ ಫೇಲ್ ಆಗಿದ್ರೆ ನಾನು ಮಾತ್ರ ಫೇಲ್ ಅಲ್ಲ ಸದ್ಯ. ದುನಿಯಾ ಒಳ್ಳೆ ಹೌದು, ದುನಿಯಾ ಒಂದು ಮೇಜರ್ ಬ್ರೇಕ್ ಅಂತ ಹೇಳ್ಬೋದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫಸ್ಟು ಆಕಾಶ್ ನೋಡಿದ್ರು ಅನ್ಸುತ್ತೆ. ಆಕಾಶ್ ನೋಡಿ ತೆಲುಗುನಲ್ಲಿ ಹ್ಯಾಪಿ ಆಯಿತು. ನಿಮ್ಮನ್ನ ಕೇಳ್ತಾರೋದು ಯಾವ ನಂತಾಗಿ ಮುಚ್ಕೊಂಡಿದ್ದು? ನಾನೇ ಕಣ, ಏನೋ ಮಾಡ್ತೀಯಾ? ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ನಾನು ಪದೇ ಹೇಳುವಂಥ ಒಂದು ಮಾತೇನೆಂದರೆ, ಬಿಯಾಂಡ್ ಲಿಮಿಟ್ ಆಗಿರುವಂತಹ ವ್ಯಕ್ತಿಗಳು, ಶಕ್ತಿಗಳು ನಮ್ಮ ಜೊತೆ ಕೂತ್ಕೊಂಡಿರ್ತಾರೆ ಮಾತಾಡೋದಕ್ಕೆ. ಬರವಣಿಗೆಯಿಂದ ಬಂದರೂ ಕೂಡ ಕ್ಯಾಮರಾ ಮುಂದೆ ಒಂದಷ್ಟು ಮಾತಾಡುವ ಒಂದು ಶಕ್ತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ತೀರಾ ಆತ್ಮೀಯರಾದಂತಹ ಕಲಾವಿದ, ನಾನು ನಟ, ಖಳನಟ, ಕಾಮಿಡಿ ನಟ ಇದೆಲ್ಲ ಹೇಳಲ್ಲ, ಕಲಾವಿದ ಒಂದೇ ಪದದಲ್ಲಿ ಕಿಶೋರ್ ಅವರಿದ್ದಾರೆ. ಕಿಶೋರ್ ಕುಮಾರ್, ಕಿಶೋರ್ ಅಂತ ಮುದ್ದಾಗಿ ಹೆಸರನ್ನು ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳೋದು, ಅವತ್ತು ಮಾತಾಡ್ತಾ ವಿಷಯಗಳನ್ನು ತಗೊಳ್ಳೋಣ. ಕಿಶೋರ್ಜಿ ನಮಸ್ತೆ. ನಮಸ್ಕಾರ. ವೆಲ್ಕಮ್ ನಮ್ಮ ಕಾರ್ಯಕ್ರಮ. ನಮಸ್ಕಾರ. ಅಗತ್ಯಕ್ಕಿಂತ ಜಾಸ್ತಿ ಸಿಂಪಲ್ ಆಗಿದ್ದೀರಂತ ಅನ್ಸಲ್ವಾ? ಇಲ್ಲ ಸರ್, ಯಾಕೆ? ಇದು ನನಗೆ ಸಹಜ, ಹಾಗಾಗಿ ನನಗಿದು ಸಹಜವಾಗಿದ್ದೀನಿ ಅಂತ ಅನ್ಸುತ್ತೆ. ಇನ್ನೊಬ್ರು ಯಾರೋ ಅಗತ್ಯಕ್ಕಿಂತ ಹೆಚ್ಚಿಗೆ ಏನೋ ಆಡಂಬರವಾಗಿದ್ದಾರೆ ಅಂತ ನನಗೆ ಅನ್ಸಲ್ಲ. ಅವ್ರಿಗೆ ಸಹಜವಾಗಿದ್ದರೆ ಅಷ್ಟೇ ಅಲ್ಲ. ನಿಮಗೆ ಗೊತ್ತು ನೀವು ಹೇಗಿದ್ದೀರಿ ಅಂತ ಸ್ಪಷ್ಟವಾಗಿ. ಹೇಗಿರಬೇಕು ಅನ್ನೋದೊಂದು ಕಲ್ಪನೆ ಇದೆ, ಹಾಗಿದ್ದೀನಿ ಅಂತ ಅಂದ್ಕೋತೀನಿ. ಮಾತಿಗೆ ನಗ್ತೀನಿ ನೀವು. ತುಂಬ ಜಾಸ್ತಿ ನಗ್ತೀನಿ. ಈಗ ಬರ್ತಾ ನಾನು ಅನ್ಕೊಂಬಂದೆ ಮಧ್ಯೆ ನಗ್ಬಾರ್ದು, ಮಾತಾಡೋದೇ ಸರಿ ಗೊತ್ತಾಗಲ್ಲ, ಅಷ್ಟು ನಗ್ತಾ ಇರ್ತೀನಿ. ಇಲ್ಲಿ ಫುಲ್ ಫ್ರೀಡಮ್, ಆರಾಮಾಗಿ ನಾವು ಇದೊಂದು ಸಂದರ್ಶನ, ಇದೇನೋ ಇದು ನಾವು ಈಗ ಎಲ್ಲೋ ಒಂದು ಕಡೆ ಸ್ನೇಹಿತರು ಕೂತ್ಕೊಂಡು ಮಾತಾಡಲ್ಲ, ಆ ಥರ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗೋಣ. ಬೇಜಾರು ಮಾಡ್ಕೊಬೇಡಿ. ನೀವು ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದಿರಿ, MA ಮಾಡಿದ್ದೀರಿ, ಕಾಲೇಜ್ ಲೆಕ್ಚರ್ ಆಗಿದ್ದಿರಿ, 2 ವರ್ಷ ಸರ್ವಿಸ್ ಆಗಿದ್ದಿರಿ. ಹೋಗಿ ಈ ಫೀಲ್ಡಿಗೆ ಯಾಕೆ ಬಂದ್ರಿ? ಗೊತ್ತಿಲ್ಲ, ಆವಾಗ ಆ ವಯಸ್ಸಿನಲ್ಲಿ ಏನೇ ಆದರೂ ಏನೋ ಒಂದು ಮಾಡಬೇಕು ಅನ್ನೋದೊಂದಿತ್ತು, ತುಡಿತಾ ಇತ್ತು ಅಷ್ಟೇ. ಹೊಸದಾಗಿ ಒಂದಷ್ಟು ಕೆಲಸಗಳನ್ನ ಟ್ರೈ ಮಾಡ್ತಾ ಇದ್ದೆ, ಯಾವ ಕೆಲಸನೂ ಹೋಗ್ತಾ ಇರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಆ್ಯಕ್ಚುಲಾಗಿ ತುಂಬ ನಾಚಿಕೆ ಸ್ವಭಾವ, ಹೊಸ ಜನಗಳ ಜೊತೆ ಬೆರೆಯೋದು ಕಷ್ಟ, ಈ ಥರದ್ದೆಲ್ಲ ಸಮಸ್ಯೆಗಳಿತ್ತು. ತುಂಬಾ ಕಷ್ಟಪಡ್ತಾ ಇದ್ದೆ. ಒಂದಷ್ಟು ಕೆಲಸಗಳಿಗೆ ಹೋದೆ. ಡಿಗ್ರಿ ಮುಗಿದ ತಕ್ಷಣವೇ ಕೆಲಸಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. BSc ಮಾಡಿದ್ದೆ. ಒಂದಷ್ಟು ಅಷ್ಟೇ, 1 ವಾರ, 1-2 ವಾರ, 1 ತಿಂಗಳು ಇಷ್ಟೇ ಆಗ್ತಾಯಿತ್ತು. ಅದಾದ ಮೇಲೆ ಪ್ರಜಾವಾಣಿಯಲ್ಲಿ ಕ್ಯಾನ್ವಾಸಿಂಗ್ ಕೆಲಸ ಸಿಕ್ತು. ಪತ್ರಿಕೆಯಲ್ಲಿ? ಅಂದರೆ ಕ್ಯಾನ್ವಾಸಿಂಗ್ ಕೆಲಸ, ಪತ್ರಿಕೆ ಕೆಲಸ ಏನಲ್ಲ, ಬೆಳಗ್ಗೆ ಮಾಡುವಂಥದ್ದು ಬೇರೆ. ಸೊ ಬೆಳಗ್ಗೆ ಮಾಡ್ಕೊಂಡು ಮತ್ತೆ ಆದಮೇಲೆ ಏನು ಬರೀ ಕ್ಯಾನ್ವಾಸಿಂಗ್ ಅಂತ ಹೇಳ್ತಾರೆ. ಬೇರೆ ರೀತಿಯಲ್ಲಿದ್ದವರು, ನಾನೇ ಎಡಿಟರ್ ಅಂತೇಳಿ ಹೇಳೋರು ಇದ್ದಾರೆ. ಬರೀ ಕ್ಯಾನ್ವಾಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬೆಳಗ್ಗೆ ಹೊತ್ತು ಕ್ಯಾನ್ವಾಸ್ ಮಾಡೋದು, ಒಂದು 10 ಜನಗಳಿಗೆ ಪೇಪರ್ ಹಾಕೋದು, ಅದಾದಮೇಲೆ 4 ದಿವಸ ಪೇಪರ್ ಹಾಕಿ ಆರ್ಡರ್ ತೊಗೊಳ್ಳೋದು, ಈ ಥರದ ಕೆಲಸ. ಒಂದು ಫ್ರೆಂಡ್ ಸರ್ಕಲ್ ಚೆನ್ನಾಗಿತ್ತು ಅಲ್ಲಿ. ಜೊತೆ ಕೆಲಸ ಮಾಡ್ತಾ ಇದ್ದವ್ರು ಎಲ್ಲರೂ ಸೈಕಲಲ್ಲಿ ಓಡಾಡ್ತಿದ್ರಿ? ಇಲ್ಲ, ಬೈಕ್. ಓಕೆ. ಬೈಕ್ ಇತ್ತು. ಆವಾಗ ಬೈಕ್ ಇತ್ತಾ? ಇಲ್ಲ. ಅಂದರೆ ಏನಂದರೆ ಹಿಂಗೆ ಇಬ್ಬರಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ಬೇಕು. ಯಾರಿಗೋ ಒಬ್ರಿಗೆ ಬೈಕ್ ಇದ್ರೆ ಸಾಕಾಗಿತ್ತು. ಇತ್ತು ಅವಾಗ ಬೈಕ್. ಒಂದು ಹಳೆ SD, ಒಂದು ನಮ್ಮ ಅಕ್ಕನ ಸೇವಿಂಗ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಒಂದು ಹಳೆ SD ತೊಗೊಂಡು ಏನೋ ರಿಪೇರಿ ಮಾಡಿಸಿ ಇಟ್ಕೊಂಡಿದ್ದೆ ಒಂದು ದಿನ. ಹಾಗೆ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ.
ಸೊ ಅದಾದಮೇಲೆ ಅದೇ ಅದೊಂದು ಟೆಂಪ್ರರಿ ಕೆಲಸ ಆಗಿತ್ತು. ಬಟ್ ದುಡ್ಡಂತೂ ಖರ್ಚಿಗೆ ದುಡ್ಡು ಸಿಗ್ತಾ ಇತ್ತು. ನಾನು ಇಂಡಿಪೆಂಡೆಂಟ್ ಆಗಿರೋದು, ಅಪ್ಪನ ದುಡ್ಡ ಮೇಲೆ ದುಡ್ಡಲ್ಲಿ ಬದುಕಬಾರ್ದು ಅಂತ ಹಠ ಮಾಡಿಬಿಟ್ಟು ಹಠದಿಂದ ಕೆಲಸ ಮಾಡಿದ್ದು. ಮೊದಲಿಂದನೂ ಅದೊಂದು ಹಾಗೆ ಅಪ್ಪಂದೆಲ್ಲ ಮಗನಿಗೆ ಸಿಗ್ಬೇಕದ. ಮೊದಲಿಂದನೂ ಒಂಥರ ಜಗಳ ಇದ್ದೇ ಇರ್ತಿತ್ತು. ನಮ್ಮ ಅಪ್ಪನಿಗೆ ತೀರಾ ಕಷ್ಟದಿಂದ ಬೆಳೆದು ಬಂದವರು. ಹಾಗಾಗಿ ಅವರು ಸಿಕ್ಕಾಪಟ್ಟೆ ಸೆಲ್ಫ್ ಮೇಡ್ ನಾನು ಅನ್ನೋದೊಂದು ಅಹಂ ಇತ್ತು. ಅವ್ರಗಳಿಗೆ ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದೊಂದು ಇತ್ತು. ಜೊತೆಗೆ ಪ್ರಿನ್ಸಿಪಲ್ ಆಗಿದ್ರು, ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಆ ಶಿಸ್ತನ್ನ ಇಲ್ಲಿಗೂ ತಗೊಂಬರೋರು ಮನೆಗೂ. ಓಕೆ ಓಕೆ. ಅದಿಲ್ಲ ಆಗ್ತಾ ಇರಲಿಲ್ಲ, ಕಿತ್ತಾಟಗಳಾಗೋದು. ಜೊತೆಗೆ ಗೊತ್ತಿಲ್ಲ ಅವರ ಕಲಿಕೆಗಳೇನಿತ್ತು ಹೆಂಗೆ ಅಂತ. ತೀರಾ ಸ್ಟ್ರಿಕ್ಟ್ ಮನೆಯಲ್ಲಿ, ತೀರಾ ಸ್ಟ್ರಿಕ್ಟ್, ತೀರಾ ಅನುಮಾನದ ಸ್ವಭಾವ, ಆ ಥರದ್ದೆಲ್ಲ ಇತ್ತು. ಸೊ ಹಾಗಾಗಿ ಅವ್ರ ಹಂಗಲ್ಲಿರೋದು ಇಷ್ಟ ಆಗ್ತಿಲ್ಲ ಮೊದಲಿಂದ. ನಾನು ಓಕೆ ಸ್ವಂತ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಡಿಗ್ರಿ ಮುಗಿಸಿದಂಗೆ ಇಮಿಡಿಯೇಟಾಗಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದಾಗ ಥಿಯೇಟ್ರ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಜೊತೆಗೆ ಓದ್ಬೋದು ಅಂದರೆ MA ಓದ್ಬೋದು ಅಂತ ಅನ್ನಿಸ್ತಾ ಇತ್ತು. BSc ಓದಿದ್ದು. ಅದಾದಮೇಲೆ 2 ವರ್ಷ ಕೆಲಸ ಮಾಡಿ, ಅದು 2 ವರ್ಷ ಆದಮೇಲೆ ನನ್ನ ದುಡ್ಡಲ್ಲೇ ಹೋಗಿ MAಗೆ ಸೇರಿಕೊಂಡೆ. ಸೊ ಥಿಯೇಟ್ರು ಇದು ಎಲ್ಲ ಆಸಕ್ತಿದಿಂದ ಅಲ್ಲಿ MAಗೆ ಹೋಗಿ ಮತ್ತೆ ಅಲ್ಲೂ ನಾಟಕಗಳು ಅದು ಇದು ಹುಡ್ಕೊಂಡು ಹೋಗಿ ಹಿಂಗೆ ನಾಟಕ ಮಾಡ್ತಾ ನಾಟಕದಲ್ಲಿ ನರೇಂದ್ರ ಬಾಬು ಅಂತ ಪರಿಚಯ ಆಗಿ ಅವರು ಕಂಠಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಸಿನಿಮಾಗೆ ಬಂದಿತ್ತು. ಬೇರೆ ಯಾವುದೂ ಕೆಲಸಗಳಿಲ್ಲದೆ ಇದ್ದಾಗ ಯಾವ ಕೆಲಸ ಆದರೂ ಸರಿ ಅಂತ ಮಾಡೋಕ್ಕೆ ಶುರು ಮಾಡಿದ್ದಷ್ಟೇ ಸಿನಿಮಾ. ಜೊತೆಗೆ ಆಸಕ್ತಿ ಅಂತೂ ಇದ್ದೇ ಇತ್ತು. ನಾನು ಹೋಗಿ ಈ ಫೀಲ್ಡಿಗೆ ಯಾಕೆ ಬಂದದ್ದು, ಇದನ್ನು ಕೇವಲ ಆಗಿ ನೋಡೋದಲ್ಲ, ಸಿನಿಮಾ ಎಲ್ಲವೂ ನಮಗೆ ಸೇಫ್ಟಿ ಅಲ್ವಾ? ನಿಜ. ಸೊ ಅದು ಟೋನ್ ಹಾಗಿತ್ತು ನಾನು ಕೇಳಿದ. ಆಮೇಲೆ ನನಗೆ ಗೊತ್ತಾಯ್ತು. ಇಲ್ಲ ಗೊತ್ತಾಯ್ತು. ಅಂದರೆ ನಮ್ಗಳಿಗೆ ಅರ್ಥ ಆಗುತ್ತಲ್ಲ, ಒಂದೇ ಕಡೆ ಇರೋದ್ರಿಂದ ಅರ್ಥ ಆಗುತ್ತಲ್ಲ. ಅದೇ ಸೇಫ್ಟಿ, ಒಂದು ರೆಗ್ಯುಲರ್ ಇನ್ಕಮ್ ಇದೇನು ಇಲ್ಲದೆ ಇರುವಂಥ ಒಂದು ಫೀಲ್ಡ್. ಬಟ್ ಇಲ್ಲ, ಅವಾಗ ಅದೇನೂ ಮುಖ್ಯ ಆಗಿರಲಿಲ್ಲ. ಯಾವುದೋ ಒಂದು ಕೆಲಸ ಅನ್ನೋದೊಂದಿತ್ತು, ಜೊತೆಗೆ ಆಸಕ್ತಿ ಇರೋ ಕೆಲಸ ಅಲ್ಲ. ಸೊ ಹಾಗಾಗಿ ಸಿಕ್ತು ಆಪರ್ಚುನಿಟಿ ಅಂತ ಶುರು ಮಾಡಿದ್ದು. ಒಂದಾದ ನಂತರ ಒಂದು ಅವಕಾಶಗಳಾಯಿತು. ಸೊ ಎಲ್ರಿಗೂ ಅವಕಾಶಗಳು ಕೊಟ್ಟು ಎಲ್ರಿಗೂ ಬಯಸಿ ಬಂದಿದ್ದಿಲ್ಲ, ಒಂದು ಕೆಲಸ ಬೇಕು, ಇಂಟ್ರೆಸ್ಟ್ ಇತ್ತು. ಅದು ಇಂಟ್ರೆಸ್ಟು ಇತ್ತು, ಕೆಲಸನೂ ಬೇಕಾಗಿತ್ತು, ಎರಡೂ. ರಂಗಭೂಮಿ ಇತ್ತಲ್ಲ? ರಂಗಭೂಮಿನೂ ಸೀರಿಯಸ್ ಆಗಿ ನಾನು ಮಾಡಿರಲಿಲ್ಲ. ಕಾಲೇಜ್ ರಂಗಭೂಮಿ ಅಷ್ಟೇ ನಾನು ಮಾಡಿದ್ದು. ಸೊ ಹಾಗಾಗಿ ನಾನು ರಂಗಾಸಕ್ತ ಅಂತಲೇ ಹೇಳ್ಕೊಳಕ್ಕೂ ಆಗಲ್ಲ. ರಂಗಭೂಮಿಯಿಂದ ಬಂದೆ ಅಂತಲೂ ಹೇಳ್ಕೊಬೋದ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಲೇಜ್ ರಂಗಭೂಮಿಯಿಂದ ಬಂದಿದ್ದರಿಂದ ಅದನ್ನು ರಂಗಭೂಮಿ ಅಂತ ಕನ್ಸಿಡರ್ ಮಾಡೋದ್ರಿಂದ ರಂಗಭೂಮಿ ಅಂತ ಹೇಳ್ಬೋದು. ಅದೇ ಅಲ್ಲೂ ತೀರಾ ಆಸಕ್ತಿ ನನಗದೇ ಅದೊಂದು ಸಮಸ್ಯೆ ಇತ್ತು. ಜನಗಳ ಜೊತೆ ಕೆಲಸ ಮಾಡೋದು ಸ್ವಲ್ಪ ಸಮಸ್ಯೆನೇ ಇತ್ತು. ಹೆಂಗೋ ಇಲ್ಲೂ ಅಷ್ಟೇ, ಸಿನಿಮಾ ಯಾವ್ದಾದ್ರು ಟೀಮ್ ಇಷ್ಟ ಆಗಲ್ಲ ಅಂದರೆ ಒಪ್ಕೊಂಬಿಟ್ಟು ಸಿಗಾಕೊಂಬಿಟ್ರೆ ನಾನು ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇರ್ತೀನಿ. ಮುಗಿದಲ್ಲಿಂದ ಆಚೆಗೆ ಬಂದರೆ ಸಾಕು ಅಂತ. ಜೊತೆಗೆ ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಇದು ಶಾರ್ಟ್ ಟರ್ಮ್ ಕೆಲಸ, ಇಷ್ಟು ದಿವಸ ಅವ್ರ ಜೊತೆ ಹೆಂಗೋ ಹೇಗಿದ್ರೆ ಸಾಕು ಅನ್ನೋದು. ಏನು ಮುಜುಗರನ? ನನಗೆ ಹೊಂದೇ ಇರೋವಂಥ ಜಾಗದಲ್ಲಿ ಸ್ವಲ್ಪ ಕಷ್ಟನೇ ನನಗೆ. ಅಲ್ಲಿ ಇರೋದು, ಬದುಕೋದು, ಕೆಲಸ ಮಾಡೋದು ಎಲ್ಲವೂ ಕಷ್ಟನೇ. ಬಟ್ ತಮಿಳು ಮಾಡಿದ್ದೀರಿ, ತೆಲುಗು ಇಂಡಸ್ಟ್ರಿ ಹೋಗಿದ್ದೀರಿ, ಹಿಂದಿ ಮಾಡಿದ್ದೀರಾ? ಹಿಂದಿನೂ ಮಾಡಿದೆ ಸರ್. ಮತ್ತೆ ಅದೇ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು, ಒಳ್ಳೆ ಜನಗಳ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ನಾನು ಏನಾದರೂ ನೀಟಾಗಿ ಕೆಲಸ ಮಾಡಿದರೆ ಆ ಜನಗಳ ಸುತ್ತಮುತ್ತ ಜನಗಳೇ ಕಾರಣ ಅದಕ್ಕೆ. ಓಕೆ. ಅವರು ನನ್ನನ್ನು ಕಂಫರ್ಟಬಲ್ ಆಗಿರುವಂಗೆ ಮಾಡಿದ್ದಕ್ಕಷ್ಟೇ ನಾನು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತೀನಿ. ಇಲ್ದಿದ್ದರೆ ನನ್ನ ಮುಖದಲ್ಲಿ ಕಾಣುತ್ತೆ, ಸಿನಿಮಾದಲ್ಲೂ ಕಾಣುತ್ತೆ. ಓಕೆ. ಫಸ್ಟ್ ಫಿಲ್ಮು ಕನ್ನಡದ್ದು? ಕನ್ನಡದಲ್ಲಿ ಆ್ಯಕ್ಚುಲಾಗಿ ದೊಡ್ಡ ಸಿನಿಮಾ ಅಂದರೆ ಕಂಠಿನೇ ಆಗಿದ್ದು. ಅದಕ್ಕೆ ಮುಂಚೆ ಒಂದು ಪುಟ್ಟ ಅವಕಾಶಗಳಾಗಿತ್ತು. ಗೊತ್ತಿಲ್ಲ, ಅದನ್ನು ಮೊದಲ ಅವಕಾಶ ಅಂತಂದರೆ ಅದನ್ನೇ ಹೇಳಬೇಕೇನೋ. ನಾನು ಅದರ ಕಂಠಿ ಅಂತ ಹೇಳ್ಬಿಡ್ತೀನಿ, ಯಾಕಂದರೆ ಕಣ್ಣಿಗೆ ಜನಗಳಿಗೆ ಕಾಣಿಸಿದ ಕಂಠಿನೇ. ಓಕೆ. ಮಜಾ ಅಂದರೆ ಅದಕ್ಕೆ ಮುಂಚೆ ಆ್ಯಕ್ಟರ್ ಧರ್ಮ ನನ್ನ ಫ್ರೆಂಡ್ ಹರೀಶ್ ಅಂತಿದ್ದಾನೆ, ಅವನ ಫ್ರೆಂಡು. ಅವ್ರ ಮನೆಗೆ ಬರ್ತಾಯಿದ್ದೆ ಧರ್ಮ. ಇವ್ನಿಗೆ ಇಷ್ಟ ಇದೆ ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೆ, ಅವ್ನಿಗೆ ರೋಲ್ ಕೊಡಿಸು. ಅವ್ನು ಯಾವುದೋ ಒಂದು ಹೇಳಿ ಒಂದು ಸೀರಿಯಲ್, ವಜ್ರೇಶ್ವರಿದ್ದು ಯಾವ ಸೀರಿಯಲ್ ಅಂತಲೂ ಗೊತ್ತಿಲ್ಲ, ಅದರಲ್ಲಿ ಒಂದು ಪುಟ್ಟ ಪಾತ್ರ, ಅದರಲ್ಲಿ ಒಂದು ಹುಡುಗಿನ ಓಡಿಸ್ಕೊಂಡು ಹೋಗೋ ಪಾತ್ರ. ಅವ್ನು ಮೇನ್ ವಿಲ್ನ ಹೋಗಿ ಓಡಿಸ್ಕೊಂಡು ಹೋಗ್ತಾನೆ, ಅವ್ನು ಹಿಂದೆ ಇರೋ ಒಬ್ಬ ಓಡಿಸ್ಕೊಂಡು ಹೋಗೋನು ನಾನು. ಅಲ್ಲ, ಈಗ ಅದನ್ನು ನೋಡೋಕೆ ಏನನ್ಸುತ್ತೆ? ಅದನ್ನ ನೋಡೇ ಇಲ್ಲ ನಾನು, ನೋಡೇ ಇಲ್ವಾ? ಅದು ಯಾವಾಗ ಬಂತು ಮನೇಲಿ ಟಿವಿನೂ ಇರಲಿಲ್ಲ, ಹಂಗಾಗಿ ಗೊತ್ತೇ ಇಲ್ಲ. ಶೋಭಾ ಅಂತ ಆರ್ಟಿಸ್ಟು, ಅವ್ರ ಹತ್ರ ಕಳಿಸ್ತಾ ಧರ್ಮ, ಹೋಗು ಅವನೇ ಧರ್ಮನೇ ಆಡಿಷನ್ ಮಾಡೋದು, ಅದು ಮಾಡು ಇದು ಮಾಡಿದೆ, ಪರವಾಗಿಲ್ಲ ಕಣೋ ಮಾಡ್ತೀಯಾ, ಅವ್ರ ಹತ್ರ ಹೋಗು ಅಂತ ಕಳಿಸ್ತಾ. ಅವ್ರು ಶೋಭಾ ಅಂತ ಅವ್ರ ಹತ್ರ ಹೋದೆ. ಅವರು ಏನು ರೀ ಹಿಂಗಿದ್ದೀರ, ನೋಡಿದ್ರೆ ವಿಲನ್ ರೋಲೆಲ್ಲ ಮಾಡ್ತೀರಿ ನೀವು, ತುಂಬ ಸಾಫ್ಟ್ ಆಗಿದ್ದೀರಾ. ಮಾಡ್ತೀವಿ ಮೇಡಮ್ ಅಂತಂದು ಅವ್ರು ಬರೀ ಹೇಳಿ ಹಿಂಗೆ ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋದು ಒಂದು ರೋಲ್ ಮಾಡಿದೆ. ಅದೇ ಫಸ್ಟ್ ರೋಲ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಅದಾದಮೇಲೆ ಧರ್ಮ ಇನ್ನೊಂದು ಸಿನಿಮಾಲಿ ಮನೆ ಮಗಳು ಅಂತ ಅದರಲ್ಲಿ ರೋಲ್ ಮಾಡಿಸಿ, ತುಂಬ ಒಳ್ಳೆ ರೋಲ್ ಇದೆ ಅಂತ ಕರ್ಕೊಂಡೋದ. ಪಾಪ ಅಷ್ಟರೊಳಗಡೆ ಆ ರೋಲ್ ಫಿಕ್ಸ್ ಆಗೋಗ್ಬಿಟ್ಟಿತ್ತು, ಅವ್ರಿಗೂ ಗೊತ್ತಿಲ್ಲ. ನಟರಂಗ ರಾಜೇಶ್ ಮಾಡ್ತಾಯಿದ್ದೆ. ಅಷ್ಟು ದೊಡ್ಡ ಆ್ಯಕ್ಟ್ರ್ ಅವರೆಲ್ಲ, ಒಂದು ತುಂಬ ದೊಡ್ಡ ರೋಲ್, ತುಂಬ ಒಳ್ಳೆ ರೋಲ್, ಅದೆಲ್ಲ ನಾನು ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಬಟ್ ಪಾಪ ಇವನು ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅಯ್ಯೋ ಇಲ್ಲ ಕಣೋ, ಹಿಂಗೆ ಆಗೋಗ್ಬಿಟ್ಟಿದೆ, ಆ ರೋಲ್ ಆಗೋಗ್ಬಿಟ್ಟಿದೆ ಅಂತ ಆಗಲಿ ಅವ್ರು ಮಾಡ್ತಾಯಿದ್ದಾರೆ. ಸರಿ ಹೊಡ್ತೀವಿ ಅಂತಂದು ಅಷ್ಟರೊಳಗಡೆ ಶಶಿ ಅಂತ ಅವರ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ, ಸಾಯಿ ಪ್ರಕಾಶ್ ಅವರ ಅಸೋಸಿಯೇಟು,
ಅವರೇ ನೀವೆಲ್ಲ ಧರ್ಮನ್ ಫ್ರೆಂಡ್ಸ್ ಅಲ್ವಾ, ಬನ್ನಿ ಇಲ್ಲಿ ಅಂತ ಮೇಲೆ ನಿಂತ್ಕೊಳ್ಳಿ ಅಂತ ಹಿಂಗಡೆ ನಿಲ್ಲಿಸ್ಬಿಟ್ಟು ಕಮಿಟ್ ಮಾಡಿಸ್ಬಿಟ್ರು. ಸಿಗಾಕೊಂಡ್ಬಿಟ್ವಿ ಅದ 15 ದಿವಸ ಏನೋ ಧರ್ಮನ್ ಹಿಂದ್ಗಡೆ ನಿಂತ್ಕೊಳ್ಳೋದು. ಸೊ ಸಿನಿಮಾ ಅಂದರೆ ಅದೇ ಫಸ್ಟ್ ಸಿನಿಮಾ ನೋಡೋಕೆ ಹೋದರೆ 15 ದಿವಸ ಹಿಂದೆ ನಿಂತಿದ್ದು. ಬಟ್ ಮಜಾ ಇದೆ, ಯಾವಾಗಲೂ ಒಂದ್ಸಲ ನೋಡಿದೆ ಅದು ಮಜಾ. ಅವೆಲ್ಲೂ ಅನುಭವಗಳೇ ತಾನೆ, ಅವೆಲ್ಲೂ. ಈ ಫೀಲ್ಡಿಗೆ ಬಂದು ಸಕ್ಸಸ್ ಆದಮೇಲೆ ಫಾದರ್ ಏನೋ ಸಿಕ್ಕಿದ್ರ? ಕಂಟಿನ್ಯೂಸ್ ಆಗಿ ಟಚಲ್ಲೇ ಇದ್ವಿ. ಇದಾರಲ್ಲ? ಇಲ್ಲ ಈಗಿಲ್ಲ. ಮನೆಗೆ ಹೋಗಿ ಬರೋದಲ್ಲ, ಅಂದರೆ ಸುಮಾರು ವರ್ಷ ಮನೆಯಲ್ಲೇ ಇದ್ದೆ. ಅಂದರೆ ಸಿನಿಮಾ ಆದಾಗಿರಲಿಲ್ಲ, ಸಿನಿಮಾ ಶುರುವಾದಾಗಿರಲಿಲ್ಲ. ಅದಕ್ಕೆ ಮುಂಚೆ ಮನೇಲಿದ್ವಿ, ಆಮೇಲೆ ಈಚೆ ಬರಬೇಕಾಯ್ತು. ಅವ್ರ ಫ್ರೆಂಡ್ ಒಬ್ಳು ಅನಿತಾ ಅಂತ, ಅವ್ರ ಮನೇಲಿ ಜಾಗ ಕೊಟ್ಟಿದ್ದು, ಒಂದು ರೂಮ್ ಇತ್ತು, ಅವ್ರ ಮನೇಲಿದ್ವಿ. ಅಲ್ಲೇ ಫಸ್ಟ್ ಸಿನಿಮಾ ಅಂದರೆ ಕಂಠಿಗೆ ಫೋಟೋ ಶೂಟ್ ಮಾಡ್ಕೊಂಡಿದ್ದಲ್ಲೇ, ಕಂಠಿ ಆಗಿದ್ದಲ್ಲೇ. ಸೊ ಕಂಠಿ ಆದ ನಂತರ ಒಂದಷ್ಟು ಅವಕಾಶಗಳು ಶುರುವಾಯಿತು. ದುನಿಯಾ ಒಳ್ಳೆ ಹೌದು, ದುನಿಯಾ ಒಂದು ಮೇಜರ್ ಬ್ರೇಕ್ ಅಂತ ಹೇಳ್ಬೋದು. ಅಲ್ಲಿಂದ ಇನ್ನೂ ಚೆನ್ನಾಗಿ ಶುರುವಾಯಿತು. ಇಲ್ಲಿಗೆ ತಮಿಳ್ನಾಡಿಗೆ ಹೇಗೆ ವಲಸೆ ಹೋದ್ದು? ಅದೇ ಫಸ್ಟು ಆಕಾಶ್ ನೋಡಿದ್ರು ಅನ್ಸುತ್ತೆ. ಆಕಾಶ್ ನೋಡಿ ತೆಲುಗುನಲ್ಲಿ ಹ್ಯಾಪಿ ಆಯಿತು. ಇದು ವಜ್ರೇಶ್ವರಿ ಮಾಡೋ ಸಿನಿಮಾಗಳನ್ನ ಯೂಶಲಾಗಿ ಎಲ್ಲ ಕಡೆಯೂ ನೋಡ್ತಾರೆ ಅವ್ರುಗಳೆಲ್ಲ. ಹೇಗೆ ವಜ್ರೇಶ್ವರಿ ತುಂಬ ದೊಡ್ಡ ಆಡಿಯನ್ಸ್ ಬೇಸ್ಗೆ ಸಿನಿಮಾ ಮಾಡೋದ್ರಿಂದ, ಅವ್ರ ಸಿನಿಮಾಗಳು ಅಷ್ಟೊಂದು ಅಂದರೆ ಫ್ಯಾಮಿಲಿ ಆಡಿಯನ್ಸ್ ನೋಡೋದ್ರಿಂದ ಅವ್ರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ವಜ್ರೇಶ್ವರಿ ಏನು ಮಾಡ್ತಾರೆ ಅದನ್ನು ಮಾಡ್ಬೋದಾ ಅಂತೆಲ್ಲ. ಆಕಾಶ್ನ ನೋಡಿ ಅಲ್ಲಿ ಹ್ಯಾಪಿಗೆ ಒಂದು ನೆಗೆಟಿವ್ ರೋಲ್ ಇದೆ ಮಾಡ್ತಾ ಅಂತ ಇವರೇ ಮಹೇಶ್ ಬಾಬುಗೆ ಫೋನ್ ಮಾಡಿದರು, ಆಕಾಶ್ ಡೈರೆಕ್ಟ್ರಿಗೆ. ಇವ್ರು ಹೇಳಿ ಅಲ್ಲಿಗೆ ಹೋಗಿ ತೆಲುಗು ಆಯಿತು. ಅದನ್ನು ನೋಡಿ ಅದರಲ್ಲಿ ಡೈರೆಕ್ಟ್ರು ಕರ್ನಾಟಕನ ತಮಿಳ್ನವರು, ಕ್ಯಾಮ್ರಾಮನ್ನು ತಮಿಳ್ನವರು. ಇಲ್ಲಿ ವೆಟ್ರಿಮಾರನ್ನು ಅವರೊಂದು ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ನಾನಾ ಪಾಟೇಕರು, ಪ್ರಕಾಶ್ ರಾಜ್ ಈ ಥರ ಇವ್ರ ಮಧ್ಯದಲ್ಲಿ ಒಬ್ಬರು ಬಡ್ಜೆಟ್ ಆಪ್ಷನ್ ಒಬ್ರು ಬೇಕಾಗಿತ್ತು. ಈಗ ಹೊಸ ಹುಡುಗ ಇದನ್ನು ನೋಡ್ತೀಯ ಅಂತ ಅವ್ರು ಕೇಳಿ ಅವ್ರು ನೋಡಿ ಅಲ್ಲಿಂದ ವೆಟ್ರಿ ಹುಡ್ಕೊಂಡು ಒಂದ್ಸಲ ವೆಟ್ರಿ ಮಾತಾಡಿಸಿ. ಅದು ಆ್ಯಕ್ಚುಲಾಗಿ ಪೊಲಾದವನ್ ಆಗಿರಲಿಲ್ಲ, ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಅಂತಿತ್ತು ದೇಸಿ ನೆಡಂಜಾಲೆ ಅಂತ, ಅದು ಟೇಕ್ ಆಫ್ ಆಗಿಲ್ಲ. ಆ ಸಿನಿಮಾದಲ್ಲಿ ಅವ್ರಿಗೆ ತಮಿಳ್ನ ಕನ್ನಡದಲ್ಲಿ ಮಾತಾಡೋನು ಒಬ್ಬ ಬೇಕಾಗಿತ್ತು. ನಾನು ಕರೆಕ್ಟ್ ಆಗಿದ್ದೆ, ನಾನು ಆಗ್ತಾನೆ ತಮಿಳು ಕಲಿತೆ, ನನ್ನ ಹೆಂಡತಿ ತಮಿಳು, ಮನೇಲಿ ಅವ್ರ ಅಣ್ಣನಿಗೆ ಆವಾಗ್ತಾನೆ ಒಂದು ಮಗು ಹೊಡಿತು, ಅದ್ರ ಜೊತೆ ತಮಿಳು ಮಾತಾಡೋಷ್ಟು ಕಾನ್ಫಿಡೆನ್ಸ್ ಇತ್ತು ಅಷ್ಟೇ ನನಗೆ. ಅದ್ರ ಜೊತೆ ಮಾತಾಡಿ ಅರ್ಧಂಬರ್ಧನಲ್ಲಿ ಒಂದು ಚೂರು ತಮಿಳು ಕಲ್ತಿದ್ದೆ, ಕರೆಕ್ಟ್ ಆಗಿದ್ದೆ ಅವರಿಗೆ. ಬಟ್ ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ಅದಾದಮೇಲೆ ಅದೇ ಟೀಮ್ ಪೊಲಾದವನ್ ಮಾಡಿದಾಗ ಅದು ಫಸ್ಟ್ ಸಿನಿಮಾ ಆಯಿತು ತಮಿಳಿನಲ್ಲಿ. ಇಲ್ಲಿಂದ ಅಲ್ಲಿ ಹೋದಾಗ ಈ ಮುಜುಗರ ಅಂತೇಳಿ ಹೇಳಿದ್ದು ಮಾತಾಡಿದ್ವಲ್ಲ, ಅದು ಹೆಚ್ಚು ಮುಜುಗರ ಆಗಿಲ್ವಾ? ಜನ ಹೇಗೆ ಸ್ವೀಕಾರ ಮಾಡಿದ್ರಲ್ಲಿ? ಅದೇ ಜನ ತುಂಬ ಮುಖ್ಯ ಆದರು ಅನ್ಸುತ್ತೆ. ಎಲ್ಲೇ ಕೆಲಸ ಮಾಡಿದಾಗ್ಲೂ ಇಲ್ಲೂ ಅಷ್ಟೇ. ಕರ್ಣಾಕರನ್ ಸಿನಿಮಾಗೆ ಹೋದಾಗ ತೆಲುಗು ಸಿನಿಮಾ ಫಸ್ಟ್ ಸಿನಿಮಾ, ಮೊದಲೇ ಭಯ, ಈ ಆತಂಕ ಎಲ್ಲ ಟೆನ್ಷನ್. ನಾನು ಸಿಕ್ಕಾಪಟ್ಟೆ ನರ್ವಸ್ ಬಿಗಿನರು, ನನಗೆ ಎಲ್ಲ ಡವ ಅಂತ ಹೊಡ್ಕೊತಾರೆ ಇವತ್ತಿಗೂ ಅಷ್ಟೇ. ಫಸ್ಟ್ ಶಾರ್ಟ್ ಎಲ್ಲ ಯಾವುದೇ ಹೊಸ ಸಿನಿಮಾಗೆ ಹೋದ್ರು ಅಥವಾ ಎಲ್ಲಿಗೆ ಹೋದ್ರು, ಯಾವುದೇ ಸಿನಿಮಾ ಆದರೂ ಆ ಭಯ ಫುಲ್ ಇರುತ್ತೆ. ಒಂದಷ್ಟೊತ್ತು ಆಗಬೇಕಾಗುತ್ತೆ, ಜನ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಅದಾದಮೇಲೆ ಒಂದು ಲೆವೆಲ್ಗೆ ಸೆಟ್ಲ್ ಆಗ್ತೀನಿ. ಫುಲ್ ಟೆನ್ಷನ್ಲಿದ್ದೆ. ಬಟ್ ಅಲ್ಲಿ ಹೆಲ್ಪ್ ಆಗಿದ್ದೆ ಏನಂದರೆ ದೀಪಕ್ ಶಿರ್ಕೆ ಅಂತ ಒಬ್ಬರು ಹಿಂದಿ ಆ್ಯಕ್ಟರ್, ಥಿಯೇಟರ್ ಆ್ಯಕ್ಟರ್, ಸಖತ್ ಆ್ಯಕ್ಟ್ರು. ಅಗ್ನಿಪಥ್ ಎಲ್ಲ ಮಾಡಿದ್ದಾರೆ. ಯೂಶಲಾಗಿ ಹಿಂದಿ ಸಿನಿಮಾಲಿ ಅಂದರೆ ನಾವು ಸೌತ್ ಇಂಡಿಯನ್ಸ್ ಅಂದರೆ ಕಪ್ಪಗಿರೋರು ಅಂತಲೇ ಆಗ್ಬಿಟ್ಟಿತ್ತಲ್ಲ, ಅವರು ಕಪ್ಪಗೆ ಮುಳ್ಮುಖ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ 6, 2, 6, 3 ಇದ್ದಾರೆ ಅವರು. ಅಷ್ಟೊಂದು ದೊಡ್ಡ ಗಾತ್ರ ಅದೆಲ್ಲ ನೋಡಿ ಇವರು ದ್ರಾವಿಡರಿಗೆ ಕರೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸೌತ್ ಇಂಡಿಯನ್ಗೆ ಎಲ್ಲರಿಗೂ ಅವ್ರನ್ನೇ ಕಾಸ್ಟ್ ಮಾಡ್ತಾಯಿದ್ರು ಯೂಶಲಾಗಿ. ಅವರು ಆ ಸಿನಿಮಾದಲ್ಲಿ ಜೆನಿಲಿಯಾ ಅವರ ಅಪ್ಪನ ಪಾತ್ರ ಮಾಡಿದ್ರು, ತುಂಬ ಒಳ್ಳೆ ರೋಲ್. ಅವ್ರು ಮಾತಾಡೋದಿತ್ತು, ಫಸ್ಟ್ ನಂದಿತ್ತು ಲೈನು, ನನ್ನ ಶಾರ್ಟ್ ತೆಗೆದ್ರು. ನನ್ನ ಶಾರ್ಟ್ ತೆಗಿಬೇಕಾದ್ರೆ ಕರುಣಾಕರನ್ ಬಂದು ಕೇಳಿದ್ರು. ಆಗಲೇ ಒಂಥರ ಸೈಕಾಟಿಕ್ ವಿಲನ್ ಅಂತ ಶುರುವಾಗಿತ್ತು, ಅದು ತುಂಬ ಪಾಪ್ಯುಲರ್ ಆಗಿತ್ತು. ಸೈಕೋ ಥರ ಆಡೋದಿಲ್ಲ, ಸೈಕೋ ಥರ ಆಡಬೇಕು ವಿಲನ್ ಅಂದರೆ ಅನ್ನೋ ಥರ. ನಾನು ಫಸ್ಟ್ ಒಂದು ಲೈನ್ ಕೊಟ್ಟರು, ಆ ಫಸ್ಟ್ ಲೈನ್ ಮೆಮರೈಸ್ ಮಾಡ್ಕೊಳ್ಳೋದು, ಕರೆಕ್ಟಾಗಿ ತೆಲುಗುಲಿ ಹೇಳೋದೇನೆ ಒಂದು ಕಷ್ಟ ಇತ್ತಲ್ಲ, ಅದನ್ನ ಮಾಡ್ಕೊಂಡು ನಾನು ತುಂಬ ಸೆಟ್ಲಾಗಿ ಮಾಡಿದೆ. ನನಗೆ ಬರ್ತಾ ಇದ್ದಿದ್ದೆ ಅಷ್ಟು. ಅವ್ರು ನೋಡ್ಬಿಟ್ಟು ಕಿಶೋರ್ ಒಂದು ಸ್ವಲ್ಪ ಈ ಥರ ಬೇಕು, ಹಂಗೆ ಅಂದ್ಕೊಂಡಿದ್ದೀವಿ, ಸರಿ ಹಂಗೆ ಬೇಕಾ ಸರಿ ಮಾಡ್ತೀನಿ, ಏನೋ ಒಂದು ಹಂಗೆ ಮಾಡು ಅಂದರು. ಮಾಡಿದೆ. ನೆಕ್ಸ್ಟ್ ಶಾರ್ಟೇ ಬಂದು ಅವರು ಎಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಆಗೋದು ಅಂದರೆ, ನೀವು ಒಬ್ಬ ಆ್ಯಕ್ಟರ್ನ ಪಾಸಿಬಿಲಿಟೀಸ್ ಏನಿದೆ, ಅವ್ನಿಗೇನು ಸಾಧ್ಯ, ಅವ್ನು ಎಷ್ಟು ಕಂಫರ್ಟಬಲ್ ಇಟ್ಕೋಬೋದು, ನಮಗೆ ಜೊತೆಗೆ ಆ ಸಿನಿಮಾ ಇದನ್ನೇ ಕೋರ್ಸ್ನೇ ಬದಲಾಯಿಸುತ್ತಲ್ಲ ಅಷ್ಟು. ಅಷ್ಟೆಲ್ಲ ಇದ್ರೂ ಅವ್ರು ಇಮಿಡಿಯೇಟಾಗಿ ಡಿಸೈಡ್ ಮಾಡಿ ಬಂದು ಹೇಳಿದ್ರು, ಇಲ್ಲ ಕಿಶೋರ್ ನಿಮ್ಮ ಮುಂಚೆ ಸೆಟ್ಲ್ ಮಾಡಿದೆಯಲ್ಲ ಅದೇ ಚೆನ್ನಾಗಿದೆ, ಹಾಗೆ ಇಟ್ಕೊಳ್ಳೋಣ, ಈ ಕ್ಯಾರೆಕ್ಟರ್ನ ಹಾಗೆ ಉಳಿಸ್ಕೊಳ್ಳೋಣ ಅಂತ. ಸ್ವಲ್ಪ ಕಂಫರ್ಟಬಲ್ ಆಯಿತು, ನನ್ನ ಲೈನಲ್ಲೇ ಮುಗಿಸ್ದೆ. ಅದಾದಮೇಲೆ ದೀಪಕ್ ಶಿರ್ಕೆ ಅವ್ರ ಲೈನ್ ಇತ್ತು. ಪಾಪ ಅವ್ರು ತೆಲುಗುನವ್ರಿಗೆ, ಸೊ ಹಿಂದಿಯವ್ರಿಗೆ ತೆಲುಗು, ಕನ್ನಡ, ತಮಿಳು ಎಲ್ಲ ಬರೋದೇ ಇಲ್ಲ ಪಾಪ, ಎಷ್ಟು ಕಷ್ಟಪಟ್ಟು ಬರೋಲ್ಲ. ನಮಗೆ ಹೆಂಗೋ ವಾಸಿ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕೇಳಿರ್ತೀವಿ ಜೊತೆಗೆ. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ರು, ಹೋದ್ರು ಅವರು. ಅವ್ರನ್ನ ನೋಡಿ ನನಗೆ ಕಾನ್ಫಿಡೆನ್ಸ್ ಬಂತು. ಅಪ್ಪ ಹೆಂಗೆ ಅಂದರೆ 2-3 ಜನ ಫೇಲ್ ಆಗಿದ್ದು, ನಾನು ಮಾತ್ರ ಫೇಲ್ ಅಲ್ಲ ಸದ್ಯ. ಸೊ ಹೀಗೆ ಟೀಮ್ ಚೆನ್ನಾಗಿತ್ತು, ಡೈರೆಕ್ಟರು ಪೂರ್ತಿ ಟೀಮೇ ತುಂಬ ಚೆನ್ನಾಗಿತ್ತು. ಅಂದರೆ ಹೊಸಬ ಅಂತ ಗೊತ್ತಾದ ತಕ್ಷಣವೇ
ಅವ್ರನ್ನ ನಡೆಸ್ಕೊಳ್ಳೋದಿದೆಯಲ್ಲ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಎಲ್ಲ ಕಡೆ ನಾನು ಮಾಡಿದ ಸಿನಿಮಾಗಳೆಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಕಿಶೋರ್, ಪ್ರಕಾಶ್ ರೈ, ಅಹಿಂಸಾ, ಇದು ಕಂಪೇರ್ ಮಾಡ್ತೇನೆ ಅಂತಲ್ಲ, ಅದು ಎಲ್ಲೋ ಒಂದು ಬೇರೆ ರೀತಿಯ ವ್ಯಕ್ತಿತ್ವ ಹೊಂದಿದ ಅಂತೇಳಿ ಅನ್ಸಲ್ಲ ನಿಮಗೆ? ಅನ್ಸಲ್ಲ? ಅಲ್ಲ, ಇರಬಾರ್ದು ಅಂತಿಲ್ವಲ್ಲ, ನಂಬಿಕೆ ಇರಲೇಬೇಕು ಎಲ್ರಿಗೂ ಅಂತಿಲ್ಲ. ಅವ್ರಿಗೆ ಆ ನಂಬಿಕೆ ಧೈರ್ಯ ಕೊಡ್ತಾ ಇದೆ, ಅವ್ರಿಗೆ ಸುಮಾರು ಮಾನಸಿಕ ಸ್ಥೈರ್ಯ ಕೊಡ್ತಾ ಇದೆ ಅಂತಂದರೆ ಅವ್ರು ನಂಬೋದು ಒಳ್ಳೇದೇ. ಈಗ ಕೊಲೆಯೂ ಅದನ್ನು ನಾನು ಕರ್ಮ ಸಿದ್ಧಾಂತದ ಮೂಲಕ ಜಸ್ಟಿಫೈ ಮಾಡ್ಕೊಬೋದು. ಆದರೆ ಅತ್ಯಾಚಾರನ ಹೆಂಗೆ ಜಸ್ಟಿಫೈ ಮಾಡಲಿ? ಅತ್ಯಾಚಾರ ಯಾವ ಥರದ ಪಾಪಕ್ಕೆ ಅಥವಾ ಕರ್ಮಕ್ಕೆ ಫಲ? ಅದು ಅತ್ಯಾಚಾರ ನಡೆಯುವಾಗ ದೇವರೆಲ್ಲ ನೋಡ್ತಾನೆ ಅಂತ ನಾವು ಹೇಳಿದ್ರೆ, ಆ ದೇವರು ಕೂತ್ಕೊಂಡು ನೋಡ್ತಾರೆ ಒಂದು ದೇವರಿಗೆ. ನನಗೆ ನಾನು ನಂಬಿಕೆ ಇದೆ, ಅದನ್ನ ನಂಬ್ತೀನಿ, ಅದು ನಂಬಿಕೆಯಿಂದ ನಂಗೆ ಸ್ಥೈರ್ಯ ಬರ್ತಾ ಇದೆ, ಅಲ್ಲಿ ತನಕ ಹೋಗ್ತೀನಿ. ಆದರೆ ದೇವರೆಲ್ಲನೂ ಕಂಟ್ರೋಲ್ ಮಾಡ್ತಾನೆ, ದೇವರೇ ಇದನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅತ್ಯಾಚಾರನ ದೇವರ ಮಾಡಿಸ್ತಾ ಇದ್ದಾನೆ, ಅಥವಾ ಮಾಡೋದನ್ನು ನೋಡಿಕೊಂಡು ಸುಮ್ಮನೆ ಇದ್ದಾನೆ? ಚಿಕ್ಕ ಪುಟ್ಟ ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ. ನೀಟ್ನ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ 21 ಜನ ಮಕ್ಕಳು ಸತ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ಇದು ಯಾವ ಥರದ ಮನುಷ್ಯತ್ವ ಇವರದ್ದು?